ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಜ್ವರ ಬಂದ್ರೆ ಭಾರತದಲ್ಲಿ ಮೈ ಬಿಸಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ದಿನಬಳಕೆ ಎಲ್ಲಾ ವಸ್ತುಗಳು ಕೂಡ ಇನ್ಮೇಲೆ ಕಾಸ್ಟ್ಲಿ ಆಗುವಂತಹ ಸುಳಿವು ಸಿಕ್ಕಿದೆ. ಅದರ ಮೊದಲ ಭಾಗ ಅಂತ ಹೇಳಿದ್ರೆ ಮನೆಯಲ್ಲಿ ಮತ್ತು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಭಾರತದ ಮೇಲೆ ಬರೆ. ಗಲ್ಫ್ ಯುದ್ಧದಿಂದ ಅಡುಗೆ ಮನೆಗೂ ಕೂಡ ಬಿಸಿ ತಟ್ತಾ ಇದೆ. ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗ್ಯಾಸ್ ಸಿಲಿಂಡರ್ ಇಂದ ಹಿಡಿದು ದಿನನಿತ್ಯದ ವಸ್ತುಗಳು ಕೂಡ ತುಟ್ಟಿಯಾಗೋ ಸಾಧ್ಯತೆ. ಚಿನ್ನ, ಡ್ರೈ ಫ್ರೂಟ್ಸ್ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ರಾಜ್ಯದಿಂದ ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆ ಪೂರೈಕೆಗೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಇಲ್ಲಿನ ಉದ್ಯಮಿಗಳಿಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಬಿಸ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಒಂದಿನ ತಡಿಬೋದು, ಲಾಸ್ ಆದರೆ 2 ದಿನ ತಡಿಬೋದು, ಮ್ಯಾಕ್ಸಿಮಮ್ 1 ವಾರ ತಡಿಬೋದು. ಆಮೇಲೆ ಏನು ಅನ್ನೋದು ಭಯ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಯುದ್ಧ ಎಷ್ಟು ಬೇಗ ಕ್ಲೋಸ್ ಆಗುತ್ತೆ ಅಂತ. ಅಮೆರಿಕನೇ ಹೇಳ್ಕೊಂಡಿದೆ 100 ದಿನಗಳ ನಮ್ಮ ಯೋಚನೆ, ನಮ್ಮ ಯುದ್ಧ ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮು ಅಂತ ಅಮೆರಿಕ ಹೇಳಿದೆ. 100 ದಿನ ಆದರೆ ಅಸ್ಥಿರತೆ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮನ್ನು ಕಾಡ್ಬೋದು ಅನ್ನೋದು ಎಲ್ಲರ ಆತಂಕ. ಈಗಾಗಲೇ ನಮಗೆ ಬಿಸಿ ತಟ್ತಾ ಇದೆ. ಡಿಮ್ಯಾಂಡ್ ಇದೆ, ಸಪ್ಲೈ ಮಾಡೋದಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಎಂದಿನಂತೆ ಸಿಗ್ತಾ ಇಲ್ಲ. ಶಾರ್ಟ್ ಸಪ್ಲೈ ಆಗ್ತಿದೆ ಅಂತ ಹೋಟೆಲ್ನವರು ಹೇಳ್ಕೊಳ್ತಾ ಇದ್ದಾರೆ. ಮನೇಲೂ ಅಷ್ಟೇ ಸಿಲಿಂಡರ್ ಬುಕ್ ಮಾಡಿ ಕೆಲವೇ ದಿನಗಳಲ್ಲಿ ಬರ್ತಾ ಇತ್ತು, ಅದಿನ್ನು ವಾರ ಕೂಡ ತಗೊಳ್ಬೋದು. ಗೋಲ್ಡ್ ರೇಟು ಪ್ರತಿ ದಿನ ಏರ್ತಾ ಇದೆ. ಸೊ ನೋಡಿ ಅಲ್ಲಿ ಯಾವ್ದು ಏನೇನಿದೆ ಅಂತ ಹೇಳ್ತಾ ಹೋಗ್ತೀವಿ. ನಂಬರ್ 1, LPG ಸಿಲಿಂಡರ್ ದರ ಆಲ್ರೆಡಿ ಏರಿಕೆ ಆಗಿರೋದು. ನಂಬರ್ 2, ಅಡುಗೆ ಎಣ್ಣೆ ಕೂಡ ಕಾಸ್ಟ್ಲಿ ಆಗುತ್ತೆ. ನಂಬರ್ 3, ಡ್ರೈ ಫ್ರೂಟ್ಸ್ಗಳ ಎಕ್ಸ್ಪೋರ್ಟ್ ಇಂಪೋರ್ಟ್ನಲ್ಲೂ ಕೂಡ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ದುಬಾರಿ ಆಗುತ್ತೆ. ನಂಬರ್ 4, ಚಿನ್ನ ಮತ್ತಷ್ಟು ದುಬಾರಿ ಆಗೋ ಭೀತಿ. ಈಗಾಗಲೇ 24 ಕ್ಯಾರೆಟ್ ಚಿನ್ನಕ್ಕೆ 16,000ಕ್ಕೂ ಹೆಚ್ಚು ದುಡ್ಡನ್ನು ಕೊಟ್ಟು ಕೊಂಡ್ಕೊಳ್ಬೇಕಾಗಬೇಕಾಗತ್ತೆ. 2 ಲಕ್ಷಕ್ಕೂ ಜಾಸ್ತಿ ಆಗ್ಬೋದು 10 ಗ್ರಾಮ್ ಚಿನ್ನದ ಬೆಲೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಈ ಪ್ರಾಬ್ಲಮ್ಗಳ ಜೊತೆಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ನಿಮಗೆ, ರೋಡ್ಗೆ ಸರ್ಕಾರ ಟಾರ್ ಹಾಕ್ಸುತ್ತಲ್ಲ, ಟಾರ್ನ ಪದಾರ್ಥಗಳು ಕೂಡ ಅಂದರೆ ಅಲ್ಲಿ ಯೂಸ್ ಮಾಡೋ ವಸ್ತುಗಳು ಕೂಡ ಕಾಸ್ಟ್ಲಿ ಆಗುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಯುದ್ಧ ಅನ್ನೋದು ಎಲ್ಲ ರಾಷ್ಟ್ರಗಳಲ್ಲೂ ಇಷ್ಟೇ ಅಸ್ಥಿರತೆಯನ್ನು ತರ್ತಾ ಇದೆ ಅನ್ನೋದು ಮಾತ್ರ ಆತಂಕಕಾರಿ ವಿಚಾರ. ಸ್ಯಾಲ್ರಿಗಳೇನು ಹೇಳ್ಕೊಳ್ಳೋ ಮಟ್ಟಿಗೆ ಮಿಡಲ್ ಕ್ಲಾಸ್ ಜನರ ಜೀವನದಲ್ಲಿ ಇರಲ್ಲ. ಅದ್ರ ಮಧ್ಯದಲ್ಲಿ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬೇರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಉಸಿರುಗಟ್ಟಿಸುತ್ತೆ ಅಂತ. ಇರಾನ್ ತಾನು ಸಾಯೋದಲ್ಲದೆ, ಅಮೇರಿಕಾ ತಾನು ಮುಳುಗೋದಲ್ಲದೆ ಇಡೀ ವಿಶ್ವವನ್ನೇ ಉಸಿರುಗಟ್ಟಿಸೋ ಪರಿಸ್ಥಿತಿಗೆ ತರ್ತಾ ಇದೆಯಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಚಿನ್ನ ಯಾಕೆ ಕ್ರೈಸಿಸ್ ಟೈಮ್ನಲ್ಲಿ ಏರಿಕೆ ಆಗುತ್ತೆ ಅಂದರೆ ಎಲ್ರಿಗೂ ಗೊತ್ತು, ಚಿನ್ನ ಅನ್ನೋದು ಸೇಫ್ ಹೆವೆನ್ ಥರ. ನಾವು ಪರ್ಚೇಸಿಂಗ್ ಪವರನ್ನು ಕಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಜಗತ್ತಲ್ಲಿರೋ ಎಲ್ಲ ಗೌರ್ಮೆಂಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ರಿಸರ್ವ್ ಇಟ್ಕೊಳ್ಳುತ್ತೆ. ಪರಿಣಾಮ ಏನು? ಆಭರಣ ಪರ್ಪಸ್ಗೆ ಅಂತ ಯೂಸ್ ಮಾಡೋರಿಗೆ ಆಭರಣ ತಗೊಳಕ್ಕಾಗಲ್ಲ. ಆರ್ಟಿಫಿಷಿಯಲ್ ಮೊರೆ ಹೋಗ್ತಿದ್ದಾರೆ ಆಲ್ರೆಡಿ ಜನ. ಒಂದು ಡೀಟೇಲ್ಸ್ ಕೊಡ್ತಾರೆ. ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಕಾಶ್, ಡಿಮ್ಯಾಂಡ್ ಸಪ್ಲೈ ಮತ್ತು ಅಸ್ಥಿರತೆ ಅನ್ನೋದು ಯುದ್ಧದ ಕಾರಣಕ್ಕೆ ಹೇಗೆ ನಿರ್ಮಾಣ ಆಗಿದೆ? ಯಾವ್ಯಾವ ವಲಯದಲ್ಲಿ ತತ್ಕ್ಷಣಕ್ಕೆ ಚೇಂಜಸ್ ಕಾಣಿಸ್ತಾ ಇದೆ? ಖಂಡಿತವಾಗ್ಲೂ ಕೂಡ ಇದು ಆರಂಭಿಕ ಹಂತದ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಇದರ ಹೊಡೆತ ಮತ್ತಷ್ಟು ಹೆಚ್ಚಾಗುವಂತಹ ಆತಂಕ ಕೂಡ ಸೃಷ್ಟಿಯಾಗಿದೆ. ಅದರಲ್ಲಿಯೂ ಕೂಡ ಇರಾನು ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಭಾರತಕ್ಕೆ ಬರ್ತಾ ಇದ್ದಂತಹ ವಸ್ತುಗಳ ದರದಲ್ಲಿ ಕೂಡ ಏರಿಕೆ ಆಗಿದೆ, ಮತ್ತು ಅದರ ಶಾರ್ಟೇಜ್ ಕೂಡ ಆಗ್ತಾ ಇದೆ. ಸುಮಾರು ಏನು ತೈಲ ಉತ್ಪನ್ನಗಳಾಗಲಿ ಅಥವಾ ಡ್ರೈ ಫ್ರೂಟ್ಸ್ ವಿಚಾರದಲ್ಲಾಗಲಿ ಅಥವಾ ಚಿನ್ನದ ವಿಚಾರದಲ್ಲಿ ಕೂಡ ಈಗ ದರ ಏರಿಕೆ ಆಗ್ತಾ ಇದೆ. ಅದರ ಎಫೆಕ್ಟ್ ನೇರ ಗ್ರಾಹಕರಿಗೂ ಕೂಡ ತಡ್ತಾ ಇದೆ. ಈಗಾಗಲೇ ಇರಾನ್ ಸೇರಿದಂತೆ ಸೌದಿ ಅರೇಬಿಯಾ ಭಾಗದಿಂದ ಡ್ರೈ ಫ್ರೂಟ್ಸ್ಗಳು ಭಾರತಕ್ಕೆ ಬರ್ತಾ ಇತ್ತು. ಆದರೆ ರಫ್ತು ಅಂದರೆ ಅಲ್ಲಿಂದ ಬರುವಂತಹ ಒಂದಿಷ್ಟು ವಿಚಾರಗಳಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಅದರ ದರ ಸುಮಾರು 50% ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ಚಿನ್ನದ ದರವು ಕೂಡ ಈಗ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ತೈಲ ಉತ್ಪನ್ನಗಳೇನಿದ್ದಾವೆ, ಸೊ ಆ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ದರ ಏರಿಕೆಯ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಸೊ ಗಲ್ಫ್ ಕಂಟ್ರಿಗಳಿಂದ ತೈಲ ಉತ್ಪನ್ನಗಳು ಮತ್ತು ಕಚ್ಚಾ ತೈಲಗಳನ್ನು ಈಗ ಭಾರತಕ್ಕೆ ಮತ್ತು ಅದರಲ್ಲೂ ಕೂಡ ಕರ್ನಾಟಕದ ಹಲವು ಭಾಗಗಳಿಗೆ ಏನು ಕಳಿಸ್ಕೊಡ್ಲಾಗ್ತಾ ಇತ್ತು. ಸೊ ಸುಮಾರು ಹರ್ಮೋಜ್ ಜಲಸಂಧಿಯಲ್ಲಿ ಈ ಒಂದು ನೌಕೆಗಳು ಲಾಕ್ ಆಗಿರುವಂಥ ಕಾರಣಕ್ಕಾಗಿ ಈಗ ತೈಲ ಬೆಲೆಯಲ್ಲಿ ಕೂಡ ಈಗ ಏರಿಕೆ ಆಗ್ತಾ ಇದೆ. ಅದರಲ್ಲಿಯೂ ಕೂಡ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ, ಕೇವಲ 3-4 ದಿನಗಳ ಅಂತರದಲ್ಲಿ 10 ರೂಪಾಯಿ ದರ ಏರಿಕೆ ಆಗಿದೆ.
ಸೊ ದುಬೈನ ಅರಾಮ್ಕೋ ಅನ್ನುವಂತಹ ಒಂದು ತೈಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿಯನ್ನು ನಡೆಸಿತ್ತು. ಅಲ್ಲಿಂದನೇ ಕರ್ನಾಟಕದ ಹಲವು ಪ್ರದೇಶಗಳಿಗೆ ಈ ಒಂದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಸೇರಿದಂತೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕೂಡ ಭಾರತಕ್ಕೆ ಬರ್ತಾ ಇತ್ತು. ಅದರಲ್ಲಿ ಕೂಡ ಈಗ ವ್ಯತ್ಯಯ ಉಂಟಾಗಿದೆ. ಸೊ ಈಗ ಪ್ರಾರಂಭಿಕ ಹಂತದಲ್ಲಿಯೇ ಇಷ್ಟರ ಮಟ್ಟಿಗೆ ಈಗ ಹೊಡೆತ ಆಗ್ತಾ ಇದೆ ಅಂದರೆ ಸೊ ಇದರ ಸಿಚುವೇಶನ್ ಏನಾದರೂ ಹಾಗೆ ಮುಂದುವರೆದ್ರೆ ಇದರ ಹೊಡೆತ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದರಲ್ಲೂ ಕೂಡ ಡ್ರೈ ಫ್ರೂಟ್ಸ್ಗಳ ವಿಚಾರಕ್ಕೆ ಬರೋದಾದರೆ ಈಗ ರಂಜಾನ್ ಸಂದರ್ಭದಲ್ಲಿ ಈಗ ಈ ಒಂದು ದರವನ್ನು ಏರಿಕೆ ಆದರೆ ಬಹುಶಃ ಇದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ 2 ಪಟ್ಟು ಆಗ್ಬೋದು, 3 ಪಟ್ಟು ಕೂಡ ಆಗಬಹುದು. ಸೊ ಹೀಗೆ ಪ್ರತಿಯೊಂದು ಆಹಾರ ಉತ್ಪನ್ನ ಮತ್ತೆ ಬೇರೆ ಬೇರೆ ವಲಯಗಳಿಗೂ ಕೂಡ ಇದು ವಿಸ್ತರಣೆ ಆಗ್ತಾ ಹೋಗುತ್ತೆ. ಒಂದು ಏನಿದೆ ಉಚ್ಚಾರ ಅದು ನಾನಾ ಆಯಾಮಗಳಿಗೆ ಮತ್ತೆ ನಾನಾ ಸೆಕ್ಟರ್ಗಳಿಗೂ ಕೂಡ ಇದು ವ್ಯಾಪಿಸುತ್ತೆ. ಮಮತಾ, ಧನ್ಯವಾದ ಪ್ರಕಾಶ್ ನಮ್ಮನ್ನ ಮಾಹಿತಿಗಾಗಿ. ಯುದ್ಧ ಜಾಗತಿಕ ಸರಬರಾಜು ಸರಪಳಿ ಅಂದ್ರೆ ಸಪ್ಲೈ ಚೈನ್ ಅಂತ ನಾವೇನ್ ಕರಿತೀವಿ ಅದನ್ನ ಕಂಪ್ಲೀಟ್ ಆಗಿ ನಿಧಾನಕ್ಕೆ ಕೊಲ್ಯಾಪ್ಸ್ ಮಾಡ್ತಾ ಇದೆ. ನಿಧಾನಕ್ಕೆ ಕೊಲ್ಯಾಪ್ಸ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಡೈರೆಕ್ಟ್ ಆಗಿ ₹1000 ಬರ್ತಾ ಇಲ್ಲ. 100-200 ರೂಪಾಯಿನಲ್ಲಿ ಡಿಫ್ರೆನ್ಸ್ ನೋಡ್ತಾ ಇದೀವಿ ದಿನನಿತ್ಯದ ವಸ್ತುಗಳಲ್ಲಿ.